ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ವ್ಲಾಗ್ ಡೈಲಿ ವ್ಲಾಗ್ ಆಗಿದೆ. ಹೋದ ವ್ಲಾಗಲ್ಲಿ ಆಯಿಲ್ ಬಾಟಲ್ಗಳನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ. ಸೊ ಇವತ್ತು ತಿಂಡಿ ಮಾಡೋಕ್ಕಿಂತ ಮೊದಲು ಆಯಿಲ್ ಫಿಲ್ ಮಾಡಿ ಇಟ್ಬಿಡೋಣ ಬಾಟಲ್ಗೆ ಅಂತ ಹೇಳಿ ಫಿಲ್ ಮಾಡಿ ಇಡ್ತಾ ಇದ್ದೀನಿ. ಯೂಸ್ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ಹೇಳಿಬಿಟ್ಟು ಆಯಿಲ್ ಹಾಕಿಡ್ತಾ ಇದ್ದೀನಿ. ಹಾಗೆ ಇವತ್ತು ತಿಂಡಿಗೆ ಪೂರಿ ಹಾಗೆ ಬಟಾಟೋ ಸಾಗು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ತಮಿಳ್ನಾಡು ಸ್ಟೈಲ್ ಸಾಗು ಮಾಡೋಣ, ಬಟಾಟೋ ಸಾಗು ಅಂತ ಮಾಡ್ತಾ ಇದ್ದೀನಿ. ಪೂರಿ ಜೊತೆ ನಂಚ್ಕೊಂಡು ತಿನ್ನೋಕ್ಕೆ ವೆಜಿಟೇಬಲ್ ಸಾಗು ತುಂಬ ಚೆನ್ನಾಗಿರುತ್ತೆ. ಅದೊಂಥರ ಟೇಸ್ಟ್ ಇರುತ್ತೆ. ಬಟಾಟೋ ಸಾಗು ಒಂಥರ ಟೇಸ್ಟ್ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಆಲೂಗೆಡ್ಡೆ ಸಾಗುಗೆ ಈರುಳ್ಳಿ ಜಾಸ್ತಿ ಹಾಕಬೇಕು, ಇನ್ನೂ ತುಂಬ ರುಚಿ ಕೊಡುತ್ತೆ. ಸೊ ಇದು ತಮಿಳ್ನಾಡು ಸ್ಟೈಲ್ ಸಾಗು, ತುಂಬ ಈಸಿ ರೆಸಿಪಿ, ಬೇಗ ಕ್ವಿಕ್ಕಾಗಿ ಮುಗಿದ್ಬಿಡುತ್ತೆ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೆಚ್ಚಾಗಿ ಇದನ್ನೇ ಮಾಡಿಕೊಟ್ಬಿಡ್ತೀನಿ. ಸೊ ಹಾಗಾಗಿ ನಯಸ್ಸಾಗಿ ಈರುಳ್ಳಿನ ಕಟ್ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ಡೀಪಾಗಿ ಫ್ರೈ ಆಗಬೇಕು. ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಆದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗೆ ಹೆಚ್ಚಿದ ಈರುಳ್ಳಿನ ಹಾಗೆ ಹಾಕಿದ್ರೆ ಲೇಟ್ ಆಗುತ್ತೆ. ಸೊ ಹಾಗಾಗಿ ಕೈಯಲ್ಲಿ ಸ್ವಲ್ಪ ಬಿಡಿಸ್ಬಿಟ್ಟು ಉಡಿ ಮಾಡಿ ಹಾಕ್ತಾಯಿದ್ದೀನಿ. ಅವಾಗ ಒಂದೊಂದು ಎಳೆ ಬಿಚ್ಕೊಂಡಿರುತ್ತಲ್ಲ, ಬೇಗನೆ ಈರುಳ್ಳಿನ ಡೀಪ್ ಫ್ರೈ ಮಾಡ್ಕೊಬೋದು. ಹಾಗೆ ಆಲೂಗೆಡ್ಡೆನೂ ಕೂಡ ನಾನು ಮುಂಚೆನೇ ಬೇಯಿಸಿಟ್ಕೊಂಡಿದ್ದೆ. ಸೇಮ್ ಈ ರೆಸಿಪಿ ಯಾವ ರೀತಿ ಬರುತ್ತೆ ಅಂದರೆ ಆಲೂಗೆಡ್ಡೆ ಪಲ್ಯ ಮಾಡ್ತೀವಲ್ವ, ಅದೇ ರೀತಿ ಕಾನ್ಸೆಪ್ಟಲ್ಲಿ ಬರುವಂಥದ್ದು, ಬಟ್ ಗ್ರೇವಿ ಥರ ಬರುತ್ತೆ. ಸೊ ಗ್ರೇವಿ ಥರ ಯಾವ ರೀತಿ ಮಾಡ್ಕೊಬೋದು ಅಂತಂದರೆ, ಫ್ರೈ ಎಲ್ಲ ಮಾಡಿದ್ಮೇಲೆ ಅಂದರೆ ಪಲ್ಯ ಎಲ್ಲ ಮಾಡಿದ್ಮೇಲೆ ನೀರು ಹಾಕಿ ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿದ್ರೆ ಆಯಿತು, ಗ್ರೇವಿ ಥರ ಬರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಆಲೂಗೆಡ್ಡೆನ ಬೇಯಿಸಿ ಅದರ ಸಿಪ್ಪೆಗಳನ್ನೆಲ್ಲ ತೆಗಿತಾ ಇದ್ದೀನಿ. ಸ್ಮ್ಯಾಶ್ ಮಾಡಬೇಕು ಆಲೂಗೆಡ್ಡೆನ, ಚೆನ್ನಾಗಿ ಉಡಿಯಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಸೊ ಹಾಗಾಗಿ ಸಿಪ್ಪೆಗಳನ್ನೆಲ್ಲ ತೆಗಿತಾ ಇದ್ದೀನಿ. ಆಲೂಗೆಡ್ಡೆ ಸಾಗು ಮಾಡೋಕೆ ಹಸಿರು ಮೆಣಸಿನ್ಕಾಯಿನ ಹಾಕಲೇಬೇಕು ಅನ್ನೋ ಹಾಗೆ ಏನಿಲ್ಲ. ಸೊ ಖಾರ ಬೇಕು ಅಂದರೆ ಹಾಕೊಬೋದು, ಇಲ್ಲ ಅಂದರೆ ಹಸಿರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಖಾರ ಬೇಕು ಅಂತ ಒಂದು 3-4 ಹಸಿರು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ. ಟೇಸ್ಟ್ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗೆ ಆಲೂಗೆಡ್ಡೆ ಎಲ್ಲ ಬೇಯಿಸಿಟ್ಕೊಂಡಿದ್ದೆ, ಅದ್ರ ಸಿಪ್ಪೆ ಎಲ್ಲ ತೆಗೆದು ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಿ. ಇನ್ನು ಒಗ್ಗರಣೆ ರೆಡಿ ಮಾಡ್ಕೊಂಡು, ಹಾಗೆ ಆಯಿಲ್ ಬಾಟಲ್ ಲಿಂಕ್ ಕೇಳಿದ್ರಿ, ನಾನು ಸ್ಕ್ರೀನ್ ಮೇಲೆ ಟ್ಯಾಗ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಬಹುದು. ಹಾಗೆ ಒಂದು 3 ಸ್ಪೂನ್ ಆಯಿಲ್ ಹಾಕೊಂಡು ಒಗ್ಗರಣೆಗೆ 1 ಸ್ಪೂನು ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿಯೋವರೆಗೂ ವೆಯ್ಟ್ ಮಾಡಿ, ಆಮೇಲೆ 1 ಸ್ಪೂನ್ ಉದ್ದಿನಬೇಳೆ ಹಾಕಿ, 1-2 ಸ್ಪೂನು ಕಡಲೆಬೇಳೆ ಹಾಕಿ, ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಹಸಿರು ಮೆಣಸಿನ್ಕಾಯಿನ ಹಾಕಲೇಬೇಕು ಅನ್ನೋ ಹಾಗೆ ಏನಿಲ್ಲ. ನಾನು ಹೇಳಿದ್ನಲ್ಲ, ಖಾರಕ್ಕೆ ಬೇಕು ಅಂದರೆ ಹಾಕೊಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಬಟ್ ನನಗೆ ಲೈಕ್ ಆಗುತ್ತೆ ಅಂತ ನಾನು ಹಾಕೊಂಡಿದ್ದೀನಿ ಅಷ್ಟೇ. ಕರಿಬೇವಿನ ಸೊಪ್ಪನ್ನ ಒಗ್ಗರಣೆ ಹಾಕಿದ ತಕ್ಷಣ ಬರೀ ಎಣ್ಣೆಯಲ್ಲಿ ಕರಿಬೇವಿನ ಸೊಪ್ಪು ಹಾಕಿದ್ರೆ ಸ್ಟವ್ ಫುಲ್ಲಾಗಿ ಸ್ಪ್ರೆಡ್ ಆಗೋಗ್ಬಿಡುತ್ತೆ ಆಯಿಲು. ಈರುಳ್ಳಿ ಹಾಕಿ ಆದಮೇಲೆ ಕರಿಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡೋದ್ರಿಂದ ಆಯಿಲ್ ಸ್ಪ್ರೆಡ್ ಆಗೋದಿಲ್ಲ ಮತ್ತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ನಾನು ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಿದ ಮೇಲೆ ಒಂದು ಚುಟುಕಿವಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆನ ಇದರಲ್ಲಿ ಮಿಕ್ಸ್ ಮಾಡ್ತೀನಿ ಹಾಕಿ. ಸೊ ಅದಾದಮೇಲೆ ಗ್ರೇವಿ ಟೈಪ್ ಮಾಡ್ಕೊಬೇಕು ಅಂತ 1-2 ಸ್ಪೂನು ಕಡಲೆ ಹಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡಿ ಗಂಟಿಲ್ದಂಗೆ ಇದರೊಳಗಡೆ ಹಾಕಿ 1-2 ಕುದಿ ಕುದಿಸಿದ್ರೆ ಸಾಕು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಮೇಯ್ನಾಗಿ. ಯಾಕಂದರೆ ನಾನು ಯಾವಾಗಲೂ ಎಲ್ಲ ವಿಡಿಯೋದಲ್ಲೂ ಹೇಳ್ತೀನಿ, ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ. ಆಲ್ಮೋಸ್ಟ್ ನಮ್ಮ ಮನೇಲಿ ಮಕ್ಳು ಏನು ಕೇಳ್ತಾರೆ ಅದನ್ನೇ ಮಾಡ್ಕೊಡೋದು. ಹಾಗಾಗಿ ನಾನು ಜಾಸ್ತಿ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ಹೇಳುವಂಥದ್ದು. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ, ಪೂರಿ ಜೊತೆಗೆ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಪೂರಿ ಮಾಡೋಕೆ ಅಂತ ಹಿಟ್ಟನ್ನೆಲ್ಲ ರೌಂಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬೇಗ ಮಕ್ಕಳಿಗೂ ಕೂಡ ಟಿಫನ್ ಪ್ಯಾಕ್ ಮಾಡಿಕೊಡ್ಬೇಕು. ಸೊ ಹಾಗಾಗಿ ರೆಡಿ ಮಾಡ್ತಾ ಇದ್ದೀನಿ. ಪೂರಿ ಮಾಡಬೇಕಾದ್ರೆ ಚಪಾತಿ ಥರ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಚಪಾತಿನ ಒಂದು ಸೈಡ್ ಲಟ್ಟಿಸ್ಕೊಂಡು ಆಮೇಲೆ ಒಂದು ಸೈಡ್ ನಿಧಾನವಾಗಿ ಬೇಯಿಸ್ಕೊಂಡು ಹಾಟ್ ಬಾಕ್ಸಲ್ಲಿ ಹಾಕೊಬೋದು. ಬಟ್ ಪೂರಿ ಹೇಗೆ ಅಂತ ಅಂದರೆ ಚಿಕ್ಕದಾಗಿ ಅರೆದ್ಬಿಟ್ಟು ಎಣ್ಣೆ ಒಳಗಡೆ ಬಿಟ್ಟು ಇನ್ನೊಂದ್ಸಲ ತೆಗಿಯೋಷ್ಟರಲ್ಲಿ ಪೂರಿ ಒತ್ತೋಗ್ಬಿಡುತ್ತೆ. ಸೊ ಹಾಗಾಗಿ ಒಂದು ಸಲ ಫುಲ್ ಎಲ್ಲನೂ ರೆಡಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕೊಂಡು ಇಟ್ಕೊಳ್ತೀನಿ. ಎಲ್ಲ ಪೂರಿಗಳನ್ನು ಲಟ್ಟಿಸ್ಕೊಂಡು ಇಟ್ಕೊಳ್ತೀನಿ. ಆಮೇಲೆ 1 by 1 ಆಯಿಲಲ್ಲಿ ಹಾಕ್ಕೊಳ್ತೀನಿ. ಸೊ ಈ ರೀತಿ ಮಾಡಿದ್ರೆ ನನಗೆ ಬೇಗ ಪೂರಿನ ಲಟ್ಟಿಸಿ ಚೆನ್ನಾಗಿ ಒತ್ತಿಸ್ತಾನೆ ಬೇಯಿಸ್ಕೊಂಡಂಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಪೂರಿಗಳನ್ನು ಲಟ್ಟಿಸಿ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಳ್ತೀನಿ. ಸೊ ಒತ್ತಿಸಿದ್ರೆ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ, ಒಂಥರ ಅನ್ನಿಸ್ತಾ ಇರುತ್ತೆ. ಸೊ ಹಾಗೆ ತಿನ್ನಬೇಕಾದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಮೆತ್ತಗಿಲ್ದಂಗೆ ಇರಬೇಕು ಅಂತಂದರೆ ಗೋಧಿ ಹಿಟ್ಟು ಜೊತೆಗೆ ಸ್ವಲ್ಪ ಪೂರಿಗೆ ಹಿಟ್ಟು ಮಿಕ್ಸ್ ಮಾಡಬೇಕಾದ್ರೆ ರವೆನ ಮಿಕ್ಸ್ ಮಾಡಿಕೊಂಡು ಹಿಟ್ಟು ಮಿದ್ದು ರೆಡಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಉಬ್ಬಿನೂ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗೂ ಇರುತ್ತೆ ತಿನ್ನಬೇಕಾದ್ರೆ. ಇದಿಷ್ಟು ಮಾರ್ನಿಂಗ್ ರೂಟೀನ್ ಆಗಿತ್ತು. ಬೆಳಿಗ್ಗೆ ಟಿಫನ್ಗೆ ಪೂರಿ ಆಲೂಗೆಡ್ಡೆ ಸಾಗು ಮಾಡಿ, ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಇದನ್ನೇ ಹಾಕ್ಕೊಟ್ಟಿದ್ದೀನಿ. ಹಾಗೆ ಸ್ನ್ಯಾಕ್ಸಿಗೆ ಅಂತ ಡ್ರೈ ಫ್ರೂಟ್ಸ್ ಹಾಕ್ಕೊಟ್ಟಿದ್ದೀನಿ. ಮತ್ತು ಇವತ್ತೇನು ನಾನು ರೆಡಿ ಮಾಡೋಕ್ಕೆ ಹೋಗಲಿಲ್ಲ ಎಕ್ಸ್ಟ್ರಾ ಲಂಚ್ ಬಾಕ್ಸಿಗೆ ಅಂತ ಹೇಳಿಬಿಟ್ಟು ಡ್ರೈ ಫ್ರೂಟ್ಸೇ ಹಾಕ್ಕೊಟ್ಟು ಬೆಳಗ್ಗೆ ಟಿಫನ್ ಕುಕ್ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಸ್ಕೂಲಿಗೆ ಕಳಿಸಿದ ಮೇಲೆ ಕಿಚನ್ ಕ್ಲೀನ್ ಮಾಡಿಕೊಂಡು ಇನ್ನು ಡೈಲಿ ರೂಟೀನ್ ಏನಿದೆ ಫುಲ್ಲು ಬೇರೆ ಏನು ಕೆಲಸ ಇದೆ ಕ್ಲೀನಿಂಗ್ ಕೆಲಸ ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ಇವತ್ತು ಫಿಶ್ ಟ್ಯಾಂಕ್ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. 3 ತಿಂಗಳಿಗೆ ಒಂದ್ಸಲ ನಾನು ಫಿಶ್ ಟ್ಯಾಂಕ್ ಕ್ಲೀನ್ ಮಾಡ್ತೀನಿ. ಬಟ್ ಇದು 3 ತಿಂಗಳಿಗಿಂತ ಜಾಸ್ತಿನೇ ಆಗೋಗ್ಬಿಟ್ಟಿತ್ತು, ಫುಲ್ ಪಾಚಿ ಕಟ್ಟಿತ್ತು. ಸೊ ಹಾಗಾಗಿ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನನಗೆ ಟೈಮ್ ಆಗಿರಲಿಲ್ಲ ಅಷ್ಟೇ ಕ್ಲೀನ್ ಮಾಡೋಕ್ಕೆ. ಸೊ ಹಾಗೆ
ಜಾಸ್ತಿ ಅವಾಗವಾಗಲೇ ಫಿಶ್ ಟ್ಯಾಂಕನ್ನು ಕ್ಲೀನ್ ಮಾಡಬಾರ್ದು. ಮೇನ್ ಕಾರಣ ಏನು ಗೊತ್ತಾ, ಫಿಶ್ಗಳು ಇರೋದಿಲ್ಲ. ಆ ರೀತಿ ಮಾಡ್ತಾಯಿದ್ರೆ ಸತ್ತೋಗ್ಬಿಡುತ್ತೆ. ಅಂದರೆ ಇವಾಗ ನಾವು ಪಾಚಿಗೆ ಕಟ್ಟಿದೆಯಲ್ಲ ಅಂತ ಹೇಳಿಬಿಟ್ಟು ಯಾವಾಗಲೂ ವಾಶ್ ಮಾಡಿ ಹೊಸ ನೀರು ಹಾಕ್ತಾಯಿದ್ರೆ ಹಳೆ ನೀರಿಗೆ ಹೊಂದ್ಕೊಂಡಿರುತ್ತಲ್ವ ಫಿಶ್ಶು. ಸೊ ಹೊಸ ನೀರು ಹಾಕಿದ ತಕ್ಷಣ ಅದಕ್ಕೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ. ಸೊ ಹಾಗಾಗಿ ಫಿಶ್ಗಳು ಸತ್ತೋಗ್ಬಿಡುತ್ತೆ. ಫಿಶ್ ಟ್ಯಾಂಕಲ್ಲಿ ಹಾಕಿರುವಂತಹ ಕಲರ್ ಕಲ್ಲೆಲ್ಲ ಏನಿತ್ತು ಅದನ್ನೆಲ್ಲ ಒಂದು ಬೌಲಲ್ಲಿ ಹಾಕಿಡ್ತಾ ಇದ್ದೀನಿ. ಅದನ್ನು ವಾಶ್ ಮಾಡಬೇಕು. ಸೊ ಅದಾದಮೇಲೆ ನೀಟಾಗಿ ಪಾಚಿ ಎಲ್ಲ ಏನು ಕಟ್ಟಿದೆ ಅದನ್ನೆಲ್ಲ ವಾಶ್ ಮಾಡಿ ತಿರ್ಗಾ ನೀಟಾಗಿ ಒರೆಸಿ ಹೊಸ ನೀರೆಲ್ಲ ಹಾಗೆ ಫಿಶ್ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿ ಫುಲ್ ಆ್ಯಂಡ್ ಫುಲ್ಲು ಹೊಸ ನೀರನ್ನೇ ಹಾಕಬಾರ್ದು. ಸೊ ಏನಕ್ಕೆ ಅಂತಂದರೆ ಇವಾಗ ಇದರಲ್ಲಿ ಹಳೆ ನೀರು ಇರುತ್ತಲ್ಲ, ಅದೊಂದು 5 ಲೀಟರ್ ನೀರನ್ನು ಎತ್ತಿಟ್ಕೊಂಡಿರಬೇಕು. ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಹೊಸ ನೀರನ್ನ ಹಾಕಬೇಕು. ಅವಾಗಲೇ ಫಿಶ್ ಸಾಯ್ದಂಗಿರುತ್ತೆ. ಪುನಃ ಫಿಶ್ ಅಕ್ವೇರಿಯಂ ಇಟ್ಕೊಂಡಿರ್ತಾರಲ್ಲ ಅವರೇ ಹೇಳಿದ್ದಂಥದ್ದು. ಮುಂಚೆ ನಾನು ಎಷ್ಟೊಂದೆಲ್ಲ ಕಲರು ಫಿಶ್ಗಳನ್ನೆಲ್ಲ ತಂದುಬಿಟ್ಟಿದ್ದೆ, ಬಟ್ ಎಲ್ಲ ಸತ್ತೋಗ್ತಾ ಇತ್ತು. ಏನಕ್ಕೆ ಹಂಗಾಗುತ್ತೆ ಅಂತ ಕೇಳಿದ್ಕೆ ಅವರು, ನೀವು ಫಿಶ್ ಟ್ಯಾಂಕ್ನ ಫುಲ್ ವಾಶ್ ಮಾಡಿ ಹೊಸ್ದಾಗಿ ನೀರು ಹಾಕಿರ್ತೀರಾ, ಅದಕ್ಕೆ ಅಡ್ಜಸ್ಟ್ ಆಗದೇ ಸತ್ತೋಗ್ಬಿಟ್ಟಿರುತ್ತೆ. ನೀವು ಈ ರೀತಿ ಹಳೆ ನೀರು ಹೊಸ ನೀರು ಎರಡನ್ನೂ ಮಿಕ್ಸ್ ಮಾಡಿ ಹಾಕಿ ಚೆನ್ನಾಗಿರುತ್ತೆ. ಆ ನೀರಿನ ಸ್ಮೆಲ್ಲಿಗೆ ಹೊಂದ್ಕೊಂಡು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಅವಾಗಿಂದ ಫಿಶ್ಗಳು ಮನೇಲಿ ಚೆನ್ನಾಗಿದೆ. ಒಂದೇ ಒಂದು ಶಾರ್ಕ್ ಮಾತ್ರ 3 ವರ್ಷ ಆಗಿದೆ. ಆ ಶಾರ್ಕಿಗೆ ನಮ್ಮ ಮನೆಗೆ ಬಂದು 3 ವರ್ಷ ಆಗಿದೆ. ಇನ್ನು 2-3 ಇದೆ, ಅದು 2 ವರ್ಷದಿಂದ ಇದೆ. ಬಟ್ ಚೆನ್ನಾಗಿದೆ. ಗೋಲ್ಡ್ ಫಿಶ್ ಜಾಸ್ತಿ ತಗೊಂಡು ಬಂದಿದೆ. ಒಂದೇ ಒಂದು 3-4 ಗೋಲ್ಡ್ ಫಿಶ್ ತಗೊಂಡು ಬಂದು ಒಂದೇ ಒಂದು ಬದುಕಿರುವಂಥದ್ದು 2 ವರ್ಷದಿಂದ ಇದೆ. ಚೆನ್ನಾಗಿ ನಮ್ಮ ಮನೇಲಿ ಪೆಟ್ ಲವರ್ ಅಂದರೆ ನಮ್ಮ ರಿತ್ವಿಕ್ಗೆ ಜಾಸ್ತಿ, ಅವನಿಂದನೇ ಮನೆಗೆ ಪೆಟ್ಗಳು ಬಂದಿರುವಂಥದ್ದು ಅಂತ ಹೇಳ್ತೀನಿ. ಸೊ ಏನಕ್ಕೆ ಅಂದರೆ ಡಾಗ್ ಆಗಿರ್ಬೋದು, ರ್ಯಾಬಿಟ್ ಆಗಿರ್ಬೋದು, ಡಕ್ ಆಗಿರ್ಬೋದು, ಫಿಶ್ಗಳಾಗಿರ್ಬೋದು, ಇದನ್ನೆಲ್ಲ ತಗೊಂಡು ಬರೋದು, ಹಿಂಸೆ ಮಾಡಿ ಅವ್ರ ಅಪ್ಪನ ಹತ್ರ ಹೇಳಿ ತೆಗೆಸ್ಕೊಂಡು ಬರೋದು ಇವನೇ. ಪೆಟ್ಗಳು ನನಗಿಷ್ಟ ಅಂತ ಹೇಳಿ ಮನೆಗೆ ತಂದು ಬಿಡೋದು ಮಾತ್ರ ಇವ್ರ ಜವಾಬ್ದಾರಿ. ಬಟ್ ಕೇರ್ ಮಾಡಿ ನೋಡ್ಕೊಳ್ಳೋದು ಮಾತ್ರ ನನ್ನ ಕೆಲಸ. ಮನೇಲಿ ಒಂದು ಡಾಗ್ ಇದೆ, ಅವನ ಹೆಸರು ಪಿಂಕಿ. ಅವನಿಗೆ ಊಟ ಹಾಕೋದ್ರಿಂದ, ಅವನ ಬೌಲ್ಗಳೆಲ್ಲ ತೊಳೆಯೋದ್ರಿಂದ ಇದೆಲ್ಲ ನಾನೇ ಕೆಲಸ ಮಾಡುವಂಥದ್ದು. ಇವಾಗ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡ್ತಾ ಇದ್ದೀನಿ. ಮತ್ತು ಇದಕ್ಕೆ ಫುಡ್ ಎಲ್ಲ ಮೇಂಟೈನ್ ಮಾಡೋದು. ಡೈಲಿ ರೂಟೀನ್ನಲ್ಲಿ ಈ ಚಿಕ್ಕ ಪುಟ್ಟ ಪ್ರಾಣಿಗಳನ್ನು ಮೇಂಟೈನ್ ಮಾಡಿಕೊಂಡು ಕರೆಕ್ಟ್ ಆದ ಟೈಮಲ್ಲಿ ಫುಡ್ ಹಾಕೊಂಡು, ನಮಗೆ ಗೊತ್ತಿಲ್ಲದೇನೆ ನಾವು ಈ ಪುಟ್ಟ ಪ್ರಾಣಿಗಳ ಜೊತೆ ಕನೆಕ್ಟ್ ಆಗಿ ಹೋಗ್ಬಿಟ್ಟಿರ್ತೀವಿ. ಬಟ್ ನಾವು ಟಿಫನ್ ಕರೆಕ್ಟ್ ಟೈಮಿಗೆ ಮಾಡ್ತೀವೋ ಇಲ್ವೋ, ಆದರೆ ಈ ಪ್ರಾಣಿಗಳಿಗೆ ಮಾತ್ರ ಕರೆಕ್ಟ್ ಆದ ಟೈಮಲ್ಲಿ ಫುಡ್ಗಳನ್ನು ಹಾಕ್ತಾ ಇರ್ತೀನಿ ನಾನು. ಸೊ ಅದೊಂಥರ ರೂಢಿಯಾಗಿ ಹೋಗ್ಬಿಟ್ಟಿದೆ. ಬಟ್ ನಾವು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳೋಣ ಸೋಫಾ ಮೇಲೆ ಅಂತ ಬಂದರೆ, ನಾನು ಸೋಫಾ ಪಕ್ಕದಲ್ಲೇ ನಾನು ಫಿಶ್ ಟ್ಯಾಂಕ್ ಇಟ್ಕೊಂಡಿದ್ದೀನಲ್ಲ, ಎಷ್ಟು ಮುದ್ದಾಗಿ ಬಂದು ಒಂದು ಸೈಡಿಗೆ ನಿಂತ್ಕೊಳ್ಳುತ್ತೆ ಗೊತ್ತಾ. ಸೊ ಊಟ ಹಾಕಕ್ಕೆ ಬರ್ತಾ ಇದ್ದಾರೇನೋ, ಫುಡ್ ಹಾಕಕ್ಕೆ ಬರ್ತಾ ಇದ್ದಾರೇನೋ ಅನ್ನೋ ರೀತಿಲಿ ಬಂದು ನಿಂತ್ಕೊಳ್ಳುತ್ತೆ. ಸುಮ್ಮನೆ ಒಂದು ಕೈ ಹೀಗೆ ಇಟ್ಟರೆ ಸಾಕು, ಎಲ್ಲ ಬಂದು ಹಸ್ತದ ಹತ್ರ ನಿಂತ್ಕೊಂಡಿರುತ್ತೆ. ಸೊ ಅದೊಂಥರ ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಅಂತ ಅನಿಸುತ್ತೆ. ಮನೇಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅವ್ರಗಳ ಜೊತೆ ಇವರೇ ನಮ್ಮನ್ನು ಕೇರ್ ಮಾಡಿ ನೋಡ್ಕೊಳ್ಳೋ ಅಂಥವ್ರು ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಅಂತ ಅನ್ಕೊಳ್ತೀನಿ. ಎಲ್ಲ ಕ್ಲೀನ್ ಮಾಡಿ 4 ಫಿಶ್ ಇತ್ತು, ಅದನ್ನು ಬಿಟ್ಟಿದ್ದೀನಿ. ಸದ್ಯಕ್ಕೆ ಇರೋದು ಇವಾಗಿಗೆ 4. ಇದೇ ಶಾರ್ಕು ನಾನು ಹೇಳಿದ್ದು 3 ವರ್ಷದಿಂದ ಇದ್ದಾರೆ. ತಂದಾಗ ತುಂಬ ಚಿಕ್ಕ ಸೈಜಲ್ಲಿದ್ದರು, ಇವಾಗ ಸ್ವಲ್ಪ ಗ್ರೋತ್ ಆಗಿದ್ದಾರೆ ಚೆನ್ನಾಗಿ. ತುಂಬ ಫಾಸ್ಟು ಫುಡ್ ಹಾಕ್ಬೇಕಾದ್ರೆ ಎಲ್ಲರಿಗಿಂತ ಫಸ್ಟ್ ಬಂದು ನಿಂತ್ಕೊಳ್ಳೋರೆ ಅವರು. ಬೇಗ ಬಂದುಬಿಡ್ತಾರೆ ಕೈ ಹತ್ರ. ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಮೇಲೆ ನನ್ನ ಹ್ಯಾಬಿಟ್ಸ್ ಏನಿರುತ್ತೆ, ನನ್ನ ಹವ್ಯಾಸಗಳೇನಿದೆ, ಸೊ ಅದ್ರ ಬಗ್ಗೆ ಸ್ವಲ್ಪ ಹೊತ್ತು ಗಮನ ಹರಿಸ್ತೀನಿ. ಆವಾಗಲೇ ಸ್ವಲ್ಪ ಮೈಂಡ್ ಫ್ರೀ ಅಂತ ಅನಿಸೋದು ನನಗೆ. ಸೊ ನನಗೆ ಈ ರೀತಿ ಉಲ್ಲನ್ ಮ್ಯಾಟ್ ಆಗಿರ್ಬೋದು, ಆರಿ ವರ್ಕ್ ಆಗಿರ್ಬೋದು, ಪೈಂಟಿಂಗ್ ಮಾಡೋದಾಗಿರ್ಬೋದು, ತುಂಬ ಇದೆ ಹವ್ಯಾಸಗಳು. ಸೊ 1 by 1 ಮಾಡ್ತಾ ಇರ್ತೀನಿ. ಯಾವುದು ಲೈಕ್ ಆಗುತ್ತೆ ಸೊ ಅದನ್ನು ಮಾಡ್ಕೊಂಡು ಬರ್ತಾ ಇರ್ತೀನಿ. ಸೊ ಇವಾಗ ಸದ್ಯಕ್ಕೆ ಉಲ್ಲನ್ ಮ್ಯಾಟ್ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಈ ಉಲ್ಲನ್ ಮ್ಯಾಟನ್ನು ಟೀಪಾಯಿ ಮೇಲಾದರೂ ಹಾಕೊಬೋದು, ಫ್ಲವರ್ ವಾಸ್ ಎಲ್ಲ ಇಡೋಕ್ಕೆ ಯೂಸ್ ಆಗುತ್ತೆ. ಇಲ್ಲ ಅಂದರೆ ಡೈನಿಂಗ್ ಟೇಬಲ್ ಮೇಲಾದರೂ ಯೂಸ್ ಮಾಡ್ಕೊಬಹುದು. ಬಟ್ ನಾನು ಒಂದು 6 ಪೀಸಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ಹಾಕೋಕ್ಕೆಲ್ಲ, ಅಂದರೆ ತಟ್ಟೆಗಳನ್ನೆಲ್ಲ ಇಡ್ತೀವಲ್ವ, ಸೊ ಆ ರೀತಿ ಪ್ಲೇಟ್ಸ್ ಎಲ್ಲ ಇಡಬೇಕಾದ್ರೆ ಹಾಕಿದರೆ ಚೆನ್ನಾಗಿರುತ್ತೆ, ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಈ ರೀತಿ ಕಲರ್ನ ಚೂಸ್ ಮಾಡ್ಕೊಂಡಿರೋದು. ನಮ್ಮ ಡೈನಿಂಗ್ ಟೇಬಲ್ ಕಾಫಿ ಕಲರಲ್ಲಿರೋದ್ರಿಂದ ಇದು ಸ್ವಲ್ಪ ಕ್ರೀಮಿಸ್ಟ್ ಕಲರಲ್ಲಿ ಇದೆಯಲ್ಲ, ಸೊ ಹಾಗಾಗಿ ಸ್ವಲ್ಪ ಎದ್ದು ಕಾಣುತ್ತೆ ಚೆನ್ನಾಗಿ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ. ಹಾಗೆ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಾನೇ ಓನಾಗಿ ಕ್ರಿಯೇಟ್ ಮಾಡಿರುವಂಥ ಡಿಸೈನು ಇದು. ಹಾಗೆ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಬಂದಿದೆ. ಬಟ್ ಕ್ರೋಶ ಹಾಕಬೇಕಾದ್ರೆ ಕೌಂಟಿಂಗ್ ತುಂಬ ಮುಖ್ಯ ಆಗುತ್ತೆ. ಕೌಂಟಿಂಗ್ ಇಲ್ಲ ಅಂತಂದರೆ ಡಿಸೈನ್ ಕೆಟ್ಟೋಗ್ಬಿಡುತ್ತೆ, ಚೆನ್ನಾಗಿ ಬರುತ್ತೆ. ಸೊ ಫೈನಲಿ ಉಲ್ಲನ್ ಮ್ಯಾಟ್ ಡಿಸೈನ್ ಈ ರೀತಿ ಇದೆ. ಹಾಗೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇದನ್ನು ಹೇಗೆ ಬೇಕಾದರೂ ತಿರುಗಿಸಿ ಹಾಕೊಬೋದು, ಒಂದೇ ಥರ ಡಿಸೈನ್ ಕಾಣಿಸುತ್ತೆ. ಸೊ ನಾನು ಇದನ್ನು ಡೈನಿಂಗ್ ಟೇಬಲ್ ಮೇಲೆ ಸದ್ಯಕ್ಕೆ ಇವಾಗ ಈ ಟ್ರೇ ಮೇಲೆ ಇಟ್ಟು ಯೂಸ್ ಮಾಡ್ತಾ ಇದ್ದೀನಿ. ಇನ್ನೂ 5 ಪೀಸಸ್ ಹಾಕಬೇಕು. ಸೊ ಹಾಗಾಗಿ ನೋಡೋಣ ಹೇಗೆ ಕಾಣುತ್ತೆ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ. ಯಾವಾಗಲೂ ಕೆಲಸ ಅಂತ ಕೆಲಸದ ಮೇಲೆ ಡಿಪೆಂಡ್ ಆಗಿರಬಾರ್ದು.
ಟೈಮಿಗೆ ಕರೆಕ್ಟಾಗಿ ಕುಕ್ಕಿಂಗು, ಟೈಮಿಗೆ ಕರೆಕ್ಟಾಗಿ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಬೇಕು. ಸೊ ನಾನು ಒಂದು 1 ಗಂಟೆ ಅಷ್ಟರಲ್ಲಿ ಕುಕ್ಕಿಂಗ್ ಆ್ಯಂಡ್ ಕ್ಲೀನಿಂಗ್ ಎರಡನ್ನೂ ಮುಗಿಸ್ಕೊಂಡು ಸ್ಕೂಲಿಂದ ಮನೆಗೆ ಬರೋ ಅಷ್ಟರಲ್ಲಿ ಒಂದು 2 ಅವರ್ಸ್ ಆದರೂ ನನಗೆ ಟೈಮ್ ಇರುತ್ತೆ. ಅಂಥ ಟೈಮಲ್ಲಿ ನನಗೆ ಏನು ಹ್ಯಾಬಿಟ್ಸ್ ಇರುತ್ತೆ, ಸೊ ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಕೊಡ್ತೀನಿ. ಆಮೇಲೆ ಏನಿದ್ರು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಅವರ ಸ್ಕೂಲ್ ಡೇಸ್ ಹೇಗಿತ್ತು, ಇವತ್ತು ಹೇಗೋಯ್ತು, ಹೇಗೆ ಏನು ಲೆಸನ್ ಮಾಡಿದ್ರು, ಹೇಗಿತ್ತು, ಯಾರು ಒಡಿಸ್ಕೊಂಡ್ರಿ, ಯಾರು ಬೈಸ್ಕೊಂಡ್ರಿ, ಸೊ ಇದನ್ನೆಲ್ಲ ಕೇಳಿಕೊಂಡು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್.